ಬೇಡ 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 ಹೋಗ್ಬಿಟ್ಟ ಮುಂಬೈ. ಹಿಂಗೆ ಬೈ ಅವರು ಬರ್ತಾರೆ, ಮುಂಬೈ ಅವರು ಫೈನಲ್ ತನಕ ಬರ್ತೀನಿ ಅಂತ ಬರ್ತಾರೆ. ಹಿಂಗೆ ಮರದ ಕೆಳಗೆ ಡೋರಿಂದ ಓಡಾಡ್ಬಿಡ್ತಾರೆ. ಅಷ್ಟೇ ಅವ್ರದ್ದು ಲೆಕ್ಕಾಚಾರ ಅವ್ರದ್ದು. ಭರತ್ ಅಂತೇಳಿ ನನ್ನ ಹೆಸರು. ನಾನು ಇಲ್ಲಿ ಟೀಮ್ ಲೀಡರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ನನ್ನ ಟೀಮ್ಮೇಟ್ಸು. ಇವತ್ತು RCB ಸನ್ರೈಸ್ ಮ್ಯಾಚ್ ಇದೆ. RCB ಮ್ಯಾಚ್ ನಡೆಯೋದಿಲ್ಲ ಬೆಂಗಳೂರು ಅನ್ನೋ ಥರ ಒಂದು ಸುದ್ದಿ ಆಗ್ತಾ ಇದೆ. ಅದೆಲ್ಲ ಅಣ್ಣ ಹಂಗೆ ಹೇಳ್ಕೊಂಡ್ರೆ 18 ವರ್ಷ ಆದ್ಮೇಲೆ ಕಪ್ ಗೆದ್ದಿದ್ದೀವಿ, ಅದು ಕಾಮನ್ನು. ಅದು ಪ್ರೀತಿಯಿಂದ ಇದು ಏನೋ ಅಂತಾರಲ್ಲ, ಅದಕ್ಕೆ ವೀರಮರಣ ಹೊಂದಿರೋದಣ್ಣ. ಅದಕ್ಕೆಲ್ಲ ನಾವೇನು ಹೇಳೋಕ್ಕಾಗಲ್ಲ. ನಮ್ಮ ಹುಡುಗರು ಆಟ ಗೆದ್ದಿದ್ದಾರೆ, ನೋಡೋಕೆ ಹೋದ ವೀರಮರಣ ಆಗಿದ್ದಾವೆ. ಅವೆಲ್ಲ ನಾವೇನು ಹೇಳೋಕ್ಕಾಗಲ್ಲ. ಹಂಗೆ ಮ್ಯಾಚ್ ನಿಲ್ಲಿಸ್ತೀನಿ ಹಂಗೆಲ್ಲ ಮಾಡ್ಕೋದ್ರೆ ಆಗಲ್ಲ. ಅದು RCB ಅಣ್ಣ, ಜೀವ ಕೊಡೋರು ಇದ್ದಾರೆ. ನಡೆದಿದೆ ಈ ವರ್ಷ ಏನು ಮಾಡಿ ನೀವೆಲ್ಲ ಕ್ಯಾನ್ಸಲ್ ಹೇಗಾಗಿರೋದು ಆಗುತ್ತೆ ಅಂತ ನಮಗೂ ಗೊತ್ತಿತ್ತು. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಮ್ಯಾನೇಜ್ಮೆಂಟ್ ಡಿಸಿಷನ್ ಮುಂದೆ ನಾವೇನು ಮಾತಾಡೋಕ್ಕಾಗಲ್ಲ. ಒಬ್ಬರಿಬ್ರು ಮಾತಾಡೋಗಿ ಕಲ್ ತಗೊಂಡು ಹೊಡೆದು ಮಾಡಿಸ್ತೀವಿ ಅಂದರೆ ಆಗಲ್ಲ. ಅದು ಮ್ಯಾನೇಜ್ಮೆಂಟ್ ಏನು ಡಿಸಿಷನ್ ತಗೊಳುತ್ತೋ ಅದಾಗುತ್ತೆ. ಬಟ್ ನಿಲ್ಸೋಕ್ಕೆಲ್ಲ ಆಗಲ್ಲ. RCBನ ಯಾಕಿಷ್ಟು RCB ಮೇಲೆ ಅಭಿಮಾನ? ಅದು ಹುಡ್ತಾನೆ ಬಂದಿರೋದು. RCB ಹುಡ್ತಾ ಇದೆಯಾ ನೀವು ಬಂದು? ನಾವು ಬ್ಲಡ್ಡಲ್ಲೇ ರೆಡ್ಡು. RCBನೂ ರೆಡ್ಡು, ನಮ್ಮ ಬ್ಲಡ್ಡು ರೆಡ್ಡು ಅಷ್ಟೇ. ಯಾವ ಇಸ್ ದ ಬೆಸ್ಟ್ ಪ್ಲೇಯರ್? ಯಾರು ನಿಮಗೆ ಫೇವರೇಟ್? ನಾವು ಯಾವಾಗಲೂ ವಿರಾಟ್ ಕೊಹ್ಲಿನೇ ಯಾಕೆ ಇಷ್ಟ. ಕನ್ಸಿಸ್ಟೆನ್ಸಿ. ವಿರಾಟ್ ಕೊಹ್ಲಿ ಬಂದು ಸ್ಟಾರ್ಟಿಂಗ್ ಬಂದಾಗ IPL ಇಂದ ಇವಾಗ ಬೇರೆ ಟೀಮ್ ಚೇಂಜ್ ಮಾಡಿಲ್ಲ. ಅವ್ರು ಟೀಮ್ ಚೇಂಜ್ ಮಾಡಲಿ ಬಿಡಲಿ ಅಂತಲ್ಲ, ಪ್ಲೇಯರ್ಸ್ ಹೋದರೆ ವಿರಾಟ್ ಅಂತ ಇಷ್ಟ. ಟೀಮ್ ಅಂತ ಬಂದರೆ RCBನ. ವಿರಾಟ್ ಇರಲಿ ಬಿಡಲಿ, RCBನೇ ನಮಗಿಷ್ಟ. ಕಳೆದ ಬಾರಿ ಒಂದು ಸಲ ಕಪ್ಪು, ಹೆಣ್ಮಕ್ಳು 2 ಸಲ ಕಪ್ಪು, ಏನೆಲ್ಲ ಖುಷಿ ಅನಿಸುತ್ತೆ. ಖುಷಿ ಆಗುತ್ತೆ. ನಮ್ಮ ಬೆಂಗಳೂರು ಪಾರ್ಟಿಸಿಪೇಟ್ ಮಾಡಿ ಕಪ್ ಗೆದ್ದಿದೆ ಅಂದ್ಮೇಲೆ ಖುಷಿ ವಿಷಯನೇ ಅಲ್ವಾ. ನಮ್ಮ ಕರ್ನಾಟಕ ಹೆಸರು ಬೆಳೀತಾ ಇದೆ. ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ಟಿಕೆಟ್ ಇದ್ದರೆ ಮಾತ್ರ ಬನ್ನಿ, ಎಲ್ಲರೂ ಬರಬೇಡಿ ಅಂತ ಫ್ಯಾನ್ಸ್ಗೆ ಬೆಂಗಳೂರು ಸಿಟಿ ಪೊಲೀಸ್. ಅದು ನಿಜಾನೋ ಸುಳ್ಳು ನಮಗೂ ಗೊತ್ತಿಲ್ಲ ಏನು, ಬಟ್ ಹೇಳ್ತಾ ಇದ್ದಾರೆ. ಅದು ಕನ್ಫರ್ಮ್ ಆಗಬೇಕಲ್ಲ ಅಣ್ಣ. ಕನ್ಫರ್ಮ್ ಇಲ್ಲದೆ ನಾವು ಮಾತಾಡೋದು ಸರಿಯಾಗಲ್ಲ. ಸುಮ್ಮನೆ ಆಮೇಲೆ ನಾವು ಹಂಗೆ ಸುಮ್ಮನೆ ಹೇಳಿ ನಾವು ಟ್ರೋಲ್ ಆಗೋದೆಲ್ಲ ಬೇಡ. ಅದು ಬಟ್ ಕನ್ಫರ್ಮೇಷನ್ ಇದ್ದಂದರೆ ನೋಡ್ಬೇಕು. ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಇದ್ರೆ ಮಾತ್ರ ಬನ್ನಿ. ಅದು ಫ್ಯಾನ್ಸ್ ಡಿಸಿಷನ್ ಯಾರು ಇದು ಮಾಡೋಕ್ಕಾಗಲ್ಲ. ಇಷ್ಟ ಇದ್ದವ್ರು ಹೋಗ್ತಾರೆ ನೋಡೋಕ್ಕೆ. ಕೆಲವೊಬ್ರು ಟಿಕೆಟ್ ಸಿಗುತ್ತೆ, 25,000 15,000 ಟಿಕೆಟ್ ಕೊಟ್ಟೆಲ್ಲ ತಗೊಳಕ್ಕಾಗಲ್ಲ. ಅಂಥವ್ರು ಹೊರಗಡೆ ನೋಡಿ ಸಂತೋಷ ಪಡ್ತಾರೆ ಅಷ್ಟೇ. ಈ ಕಳೆದ ಬಾರಿ ಆಗಿದ್ದೊಂದು ಘಟನೆ ಕೂಡ, ಕೈ ಘಟನೆ ಕೂಡ ಆಗ್ತದೆ. ಸಂತೋಷ ಒಂದು ಕಡೆ ಕಪ್ ಗೆದ್ದಿರೋ, ಬಟ್ ಕಪ್ ಗೆದ್ದಿರೋ ಸಂತೋಷನೂ ಇತ್ತು. ಬಟ್ ಅದು ನೋಡೋಕ್ಕೆ ಅದು ಎಲ್ರಿಗೂ ಫೀಲ್ ಆಗುತ್ತೆ. ಅದು ಆದರೆ ಒಂಥರ ನಮ್ಮ ಬ್ಲ್ಯಾಕ್ ಡೇ ಇದ್ದಂಗೆ. ಅದೆಲ್ಲ ನಾವೇನು ಮಾಡೋಕ್ಕಾಗಲ್ಲ. ಹೆಂಗೀಗ ಫೆಬ್ರವರಿ 14 ನಾವು ಪುಲ್ವಾಮಾ ಅಟ್ಯಾಕ್ ಬ್ಲ್ಯಾಕ್ ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, RCB ಮ್ಯಾಚ್ ಗೆದ್ದಾಗ ಇದು ಒಂಥರ ಬ್ಲ್ಯಾಕ್ ಡೇ ಅಷ್ಟೇ. ಅದೊಂದು ಸೀಟ್ಗಳು ಖಾಲಿ ಬಿಟ್ಟು ಎಲ್ಲ ಗೌರವ ಸಮರ್ಪಣೆ ಮಾಡೋದು ಥರ ಮಾಡ್ತೀವಿ. ರೆಸ್ಪೆಕ್ಟ್ ಕೊಡ್ತೀವಣ್ಣ ನಾವು. ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಅವರು ಇದ್ರೂ ಅವ್ರು ಲಾಸ್ಟ್ ಟೈಮ್ ನೋಡೋಕೆ ಬಂದರು, ತೀರ್ಕೊಂಡ್ರು ಅಂತೇಳಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು, ಲೈಕ್ ಮ್ಯಾಚ್ ಓವರ್ ಹೆಚ್ಚಿನ ಇರುತ್ತೆ, IPL ಕಂಟಿನ್ಯೂಸ್ ಇರೋರ್ಗೆ 11 ಸೀಟ್ ರಿಸರ್ವ್ ಮಾಡಿ ಇಟ್ಟಿದ್ದಾರಲ್ಲ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಅದೇ ರಿಸರ್ವ್ ಸೀಟ್ಗೆ ಎಲ್ಲ ಒಂದು ಕಡೆ ಇಷ್ಟು ಡಿಮ್ಯಾಂಡ್ ಟಿಕೆಟ್ ಮಾಡಿ ಆ ಫ್ಯಾಮಿಲಿ ಕೊಡ್ಬೋದು. ಅದೆಲ್ಲ ಆಗಲ್ಲ. ಬಂದಲ್ಲಿ ನೋಡೋಕ್ಕಂತ ಬಂದು ಪ್ರಾಣ ಕಳ್ಕೊಂಡವ್ರು ಅವರು. ಲೈಕ್ ಅವ್ರ ಫ್ಯಾಮಿಲಿನೇ, ಅವ್ರ ಮಕ್ಕಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಮರ್ಯಾದೆ ಅವ್ರಿಗೆ ಕೊಟ್ಟಿದ್ದಾರೆ. ಜೀವ ಹೋಗಿದೆ ಅಲ್ವಾ, ಸೊ ಅವ್ರಿಗೆ ಮರ್ಯಾದೆ ಕೊಡ್ಕೊಂಡು ಮಾಡ್ಕೊಂಡಿದ್ದಾರೆ. ಮಾಡಿ ಆ ಬಂದಿದ್ದ ದುಡ್ಡನ್ನ, ಸೀಟಿನ ದುಡ್ಡು ಅವ್ರಿಗೆ ಕೊಡ್ಬೋದು ಫ್ಯಾಮಿಲಿ. ನಮ್ಮ RCB ಮ್ಯಾನೇಜ್ಮೆಂಟಿಗೆ ಮುಂಚೆತ್ವ ಐತಣ್ಣ. ಮಾನ ಮರ್ಯಾದೆ ಬಿಟ್ಟು ನಿಂತಿಲ್ಲ. ಅಂಕಲ್ ಮಕ್ಳ ಥರ ನಾವೆಲ್ಲ ಕುಂತಿಲ್ಲ. ಮುಂಚೆತ್ವ ಐತೆ ನಮ್ಮ RCB ಟೀಮ್ಗೆ. ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಏನು ಅಂತ ಹೇಳಿ ಸಾಕಷ್ಟು. ಇಷ್ಟು ದಿನ ಈ ಸಲ ಕಪ್ಪೇ ನಮ್ಮದೇ, ಈ ಸಲ ಕಪ್ಪೇ ನಮ್ಮದೇ ಆಗಿತ್ತು, ಈ ಸಲ ಕಪ್ ನಮ್ದಾಯಿತು. ಈ ಸಲಿನೂ ಕಪ್ ನಮ್ಮದೇ ಅಣ್ಣ. ಈ ಸಲ ಕಪ್ ನಮ್ಮದೇ. ಅದು ಗೆಲ್ಲಿ ಬಿಡಲಿ, ಹೇಳೋದೊಂದೇ ನಾವು, ಕಪ್ ನಮ್ಮದೇ ಅಷ್ಟೇ. ಇನ್ನೊಂದು ಏನಂದರೆ ಅವರು ಬೆಂಗಳೂರಲ್ಲಿ ಅದು ಹೈದರಾಬಾದ್ ಹೇಳ್ತಾರೆ 300 ಹೊಡಿತೀವಿ. ಇವತ್ತು ನಮ್ಮವ್ರು ಹೊಡಿತಾರೆ 300. ಅದು ಆಗುತ್ತೆ ಇವತ್ತು. 300 ಅಲ್ಲ, 500 ಕಪ್ಪು ನಮ್ಮದೇ ಸರ್. ಈ ಸತಿ ಕಪ್ಪು ನಮ್ಮದೇ, 100% ನಮ್ಮದೇ ಈ ಸತಿ ಕಪ್ಪು. ಅದರಲ್ಲಿ ಏನು ಚೇಂಜಸ್ ಅನ್ನೋದು ಏನಿರಲ್ಲ. ಇವತ್ತು ಹೊಡಿತಾರೆ 300 ಪಕ್ಕ ಹೊಡಿತಾರೆ ಇವತ್ತು ಬೆಂಗಳೂರು ಅವರು. ಎಲ್ಲ ಒಂದು ಕಡೆ ಓನರ್ ಕೂಡ ಚೇಂಜ್ ಆದರು. ಸಿದ್ಧಾರ್ಥ ಅದು ಒಳ್ಳೆಯದು. ಓನರು ಹಂಗೆ ಇದ್ದಾರೆ. ಹೊಸ ಕ್ರಶ್ ಅಪ್ಡೇಟ್ ಆಗಿದ್ದಾರೆ. ಅನ್ನನೇ ಬರಲ್ಲ ಅಂತೇಳಿ ಸಂತೋಷ ವಿಷಯ. ಕ್ರಶ್ ಅವರು ನಮಗೆ ಈಗ ಸಿದ್ಧಾರ್ಥ ಮೇಲೆ ಎಮೋಷನಲ್ ಟ್ವೀಟ್ ಮಾಡಿದ್ದಾರೆ. ನೋಡಿದ್ರ ಟ್ವಿಟರ್ ನೋಡಿದ್ರ? ಇಲ್ಲ, ನೋಡಿಲ್ಲ. ಪೋಸ್ಟ್ ಹಾಕಿದ್ದಾರೆ. ನಾವು ಅನ್ನನೇ ಬಿರ್ಲಾನ್ ಅಷ್ಟೇ ಫಾಲೋ ಮಾಡ್ತಿದ್ದೀವಿ. ನೋಡಿಲ್ಲ ನಾವು ಅನ್ನನೇ ಬಿರ್ಲಾಗ್ ಅಷ್ಟೇ ಫ್ಯಾನ್ ಆಗ್ಬಿಟ್ಟಿದ್ದೀವಿ. ಅವರು RCB ಓನರ್ ಅಲ್ವಾ? ಅವ್ರು ಲೆಜೆಂಡ್ ಅಣ್ಣ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವ್ರು ನಾವಲ್ಲ. ಅವ್ರು ಲೆಜೆಂಡ್. ಅವರು ಕಿಂಗ್ ಆಫ್ ದ ಕಿಂಗ್, ಲೆಜೆಂಡ್ ಅವರು. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ವಿಜಯ್ ಮಲ್ಯ ಅವರು ಅಷ್ಟು ದೊಡ್ಡವ್ರು ನಾವಲ್ಲ. ಓನರ್ ಕೂಡ ಚೇಂಜ್ ಆದರು. ಸಪೋಸ್ ಏನೋ ಒಂದು ಸುದ್ದಿ ಆಗ್ತೈತೆ, RCB ಏನೋ ಹೆಸರು ಚೇಂಜ್ ಮಾಡ್ತೀರಾ? ಅದೆಲ್ಲ ಸಾಧ್ಯನೇ ಇಲ್ಲ. ಮತ್ತೆ ಫ್ಯಾನ್ಸ್ ಏನು ಕಡಿಮೆ, ಜೀವ ಕೂಡ ಲೆವೆಲಿ ಫ್ಯಾನ್ಸ್ ಇರೋದು. ಆಲ್ರೆಡಿ ಜೀವಗಳೇ ಹೋಗ್ಬಿಟ್ಟು ಫ್ಯಾನ್ಸ್ ಲೆಕ್ಕಾಚಾರಕ್ಕೆ ಆ ಥರ ಬಂದರೆ ಹೆಸರೆಲ್ಲ ಚೇಂಜ್ ಮಾಡಲ್ಲ ಅನ್ಕೊಂತೀನಿ. ಬಟ್ ಆ ಥರ ಆದರೆ ಆಗಲ್ಲ ಅಣ್ಣ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, RCBನೇ. ಟಿಕೆಟ್ ವಿಚಾರ ಅಂತ ಬಂದರೆ ಎಲ್ಲ ವೆಬ್ಸೈಟಲ್ಲೇ ಟಿಕೆಟ್ ಎಷ್ಟು ಜನ ಫ್ಯಾನ್ಸ್ಗಳು ನಿರಾಸೆ ಆಗ್ತಾ ಇದೆ. ಅದು ಬಟ್ ಮ್ಯಾನೇಜ್ಮೆಂಟ್ ಡಿಸಿಷನ್ನು, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. 15,000 25,000 ನೋಡಬೇಕು ಅನ್ನೋ ಕ್ರೇಜು ತೊಗೊಂಡಿದ್ದಾರೆ. ಕೆಲವೊಬ್ರಿಗೆ ಸಿಕ್ಕೈತೆ, ಕೆಲವೊಬ್ರಿಗೆ ಸಿಕ್ಕಿಲ್ಲ. ಕೆಲವರು ಅಫೋರ್ಡ್ ಮಾಡ್ಕೊಂಡಿದ್ದಾರೆ, ಕೆಲವರು ಅಫೋರ್ಡ್ ಮಾಡ್ಕೊಳಕ್ಕಾಗಿಲ್ಲ.
ಅಂಥವ್ರಿಗಂತ ಏನಾದ್ರು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ಆದರೂ ಸಿಕ್ಕ ನಾವು ನೋಡ್ಬೇಕಷ್ಟೇ. ಎಲ್ಲೋ ಫ್ಯಾನ್ ಬೇಸ್ ಚೆನ್ನಾಗಿದೆ ಅನ್ಕೊಂಡೋಸ್ಕರ ಟಿಕೆಟ್ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಯಾಕೆ ಬೇರೆ ಮ್ಯಾಚ್ಗೂ ಬೇರೆ ಟೀಮ್ಗಿಲ್ಲಿರೋಂಥ ಟಿಕೆಟ್ ಪ್ರೈಸು RCBಗೆ ಯಾಕೆ ಇಷ್ಟೊಂದು ಅಂತ ಅದು 1 ಲಕ್ಷ ಇದ್ರೂ ನಾವು ತೊಗೊತೀವಿ ಅಂತ ಅವ್ರಿಗೆ ಗೊತ್ತು, ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಗ್ಯಾಸ್ ಇಲ್ಲ, ಉದ್ಯೋಗ ಇಲ್ಲ ಅನ್ನೋದೊಂದು ಪರದಾಟ, ಇನ್ನೊಂದು ಕಡೆ RCB ಟಿಕೆಟ್ ಸಿಗ್ತಿಲ್ಲ ಅಂತ ಪರದಾಟ. ನೋಡೋಣ, ಈ 2026 ಮಾರ್ಚ್ ಅನ್ನೋ ಒಂಥರ ಶನಿ ಇದ್ದಂಗೆ ಎಲ್ಲದೂ ನೋಡ್ಬಿಟ್ವಿ ನಾವು. ಗ್ಯಾಸ್ ಕೊರತೆ, ಪೆಟ್ರೋಲಿಂದು ವಾರು, RCB ಮ್ಯಾಚು ಸ್ಟಾರ್ಟ್ ಆಯಿತು, ಆಳಮೂಳ ಎಲ್ಲದೂ ನೋಡ್ಬಿಟ್ಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.